ದುಬೈ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದ ಜನರ ಮಕ್ಕಳಿಗೆ ಕನ್ನಡ ಕಲಿಸುವ ದುಬೈ ಕನ್ನಡ ಪಾಠಶಾಲೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದ ಮಾತಿನಲ್ಲಿ ಪ್ರಸ್ತಾಪಿಸಿರುವುದು ದುಬೈ ಕನ್ನಡಿಗರಲ್ಲಿ ಮತ್ತಷ್ಟು ಆತ್ಮವಿಶ್ವಾಸ ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನ 129ನೇ ಸಂಚಿಕೆಯಲ್ಲಿ ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ ಎಂದು ಹೇಳಿರುವುದು ದುಬೈನಲ್ಲಿ ಕನ್ನಡ ಪಾಠಶಾಲೆ ನಡೆಸುತ್ತಿರುವ ಎಲ್ಲ ಸಂಘಟಕರಲ್ಲಿ ಮತ್ತಷ್ಟು ಹರ್ಷ ಮತ್ತು ಕೆಲಸ ಮಾಡಲು ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಂತಾಗಿದೆ. ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ. ಧನ್ಯವಾದಗಳು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ದುಬೈ ಕನ್ನಡ ಪಾಠಶಾಲೆಯ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ, ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕನ್ನಡ ಪಾಠಶಾಲೆಯ ಬಗ್ಗೆ ಪ್ರಸ್ತಾಪಿಸಿದ ಬಳಿಕ ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. 2014ರಲ್ಲಿ 45 ಮಕ್ಕಳಿಗೆ ಕನ್ನಡ ಕಲಿಸುವ ಕನ್ನಡ ಪಾಠಶಾಲೆ ಆರಂಭ ಮಾಡಿ ಇದೀಗ 1436 ಮಕ್ಕಳಿಗೆ ಕನ್ನಡ ಕಲಿಸಲಾಗುತ್ತಿದೆ. 20 ಶಿಕ್ಷಕಿಯರು ವೇತನರಹಿತವಾಗಿ ಕನ್ನಡ ಕಲಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಕನ್ನಡ ಪಾಠಶಾಲಾ ಸಂಘದ ಪದಾಧಿಕಾರಿಗಳು ಕೈಜೋಡಿಸಿರುವುದು ಈ ಯಶಸ್ಸಿಗೆ ಕಾರಣ ಎಂದು ಹೇಳಿದರು. ಈ ಒಂದು ಮಾತೃಭಾಷಾ ಸಾಕ್ಷರತೆಯ ಆಂದೋಲನ ದುಬೈನಲ್ಲಿ 2014ರಲ್ಲಿ ಆರಂಭವಾಯಿತು. 45 ಮಕ್ಕಳಿಂದ ಆರಂಭವಾದಂತಹ ಈ ಸಾಕ್ಷರತಾ ಆಂದೋಲನ ಇವತ್ತು 1436 ಮಕ್ಕಳು ಪ್ರಸ್ತುತವಾಗಿ ಕನ್ನಡವನ್ನು ಕಲಿತಾ ಇದ್ದಾರೆ. ಈ ಒಂದು ಕನ್ನಡ ಪಾಠಶಾಲೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಮಾನ್ಯತೆ ಕೂಡ ಸಿಕ್ಕಿದೆ. ಒಂದು ಪ್ರಮಾಣ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಹೀಗೆ ಎಲ್ಲ ಕಮ್ಯುನಿಟಿಯ ಸಮುದಾಯ ಒಟ್ಟಾಗಿ ಸೇರಿ ನಡೆಸ್ತಾ ಇರುವಂತಹ ಈ ಒಂದು ಕನ್ನಡ ಪಾಠಶಾಲೆಗೆ ನಾವು ಇವತ್ತು ಒಂದು ದಿಗ್ಗಜರಾದಂಥ ಮೋದಿಜಿಯವರ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ಬೋದು. ಯುಎಇ ಕನ್ನಡ ಸಂಘದ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ, ದುಬೈನಲ್ಲಿ ಕನ್ನಡ ಪಾಠಶಾಲೆ ಆರಂಭಿಸುವ ಮೂಲಕ ಹೊರ ದೇಶದಲ್ಲೂ ಕನ್ನಡದ ಭಾಷಾ ಪ್ರೇಮವನ್ನು ಪಸರಿಸಲಾಗುತ್ತಿದೆ. ಜೊತೆಗೆ ಮಕ್ಕಳಿಗೆ ಕನ್ನಡ ಕಲಿಸುವ ಕೆಲಸ ಮಾಡಲಾಗುತ್ತಿದೆ. 2014ರಿಂದ ಕನ್ನಡ ಪಾಠಶಾಲೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ನಡ ಪಾಠಶಾಲೆಯ ಬಗ್ಗೆ ಶ್ಲಾಘನೀಯ ಮಾತುಗಳನ್ನಾಡಿರುವುದು ಮತ್ತಷ್ಟು ಹುಮ್ಮಸ್ಸು ಮತ್ತು ಕನ್ನಡಿಗರಿಗೆ ಸಂದ ಗೌರವವಾಗಿದೆ. ಯುಎಇನಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ನಿರತರಾಗಿರುವವರು ಒಟ್ಟುಗೂಡಿ ಕನ್ನಡ ಪಾಠಶಾಲೆಯನ್ನು ಆರಂಭಿಸಲಾಗಿದೆ. ವಾರಾಂತ್ಯದಲ್ಲಿ 2 ದಿನ ಕನ್ನಡ ಪಾಠಶಾಲೆ ಮಕ್ಕಳಿಗಾಗಿ ಸಮಯ ಮೀಸಲಿಟ್ಟಿದ್ದಾರೆ ಎಂದರು. ವೀಕೆಂಡ್ 2 ದಿವಸವನ್ನ ತಮ್ಮ ಪಾಠಶಾಲಾ ಮಕ್ಕಳಿಗಾಗಿ ಮೀಸಲಿಟ್ಟಿದ್ದಾರೆ. ಇದರಿಂದ ನಾನು ಒಬ್ಬ ಅದರ ಪ್ಯಾಟರ್ನ್ ಆಗಿ ಕೂಡ ಇದ್ರ ಹಿಂದ್ಗಡೆ ಒಂದು ಕನ್ನಡ ಮಿತ್ರರ ಒಂದು ತಂಡ ಕಳೆದ 12 ವರ್ಷದಿಂದ ಯಾವುದೇ ಒಂದು ಹಣಕಾಸಿನ ಆಸೆ ಇಲ್ಲದೆ, ಯಾವುದೊಂದು ಕಮರ್ಷಿಯಲ್ ಡೀಲಿಂಗ್ ಇಲ್ಲದೆ ನಾವು ಕಂಪ್ಲೀಟ್ ಆಗಿ ನಾವು ಅದನ್ನ ಧರ್ಮಾರ್ಥವಾಗಿ ಕನ್ನಡ ಉಳಿಸೋಕ್ಕೋಸ್ಕರ ನಮ್ಮ ನುಡಿ ನಮ್ಮ ಭಾಷೆ ಅಂತ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ.